ನೌಕರರ ಸಂಘದ ಅಧ್ಯಕ್ಷ ನಾಗರಾಜ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹುಲಸೂರು ತಾಲೂಕು ಶಾಖೆಯ 2024-2029 ಸಾಲಿನ ವಿವಿಧ ಸ್ಥಾನಕ್ಕೆ ಚುನಾವಣೆ ಜರುಗಿ ಅಧ್ಯಕ್ಷರಾಗಿ ನಾಗರಾಜ ಹಾವಣ್ಣ ಅಧ್ಯಕ್ಷರಾಗಿ ಆಯ್ಕೆಯಾದರು. ತಾಲೂಕು ಯೋಜನಾ ಶಾಖೆ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಗಳ ಚುನಾವಣೆ ಶನಿವಾರ ಬೆಳಿಗ್ಗೆ 9 ರಿಂದ ಸಂಜೆ 4 ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಲಹಳ್ಳಿ ರಸ್ತೆಯ ಶಾಲೆಯಲ್ಲಿ 100% ಮತದಾನ ಜರುಗಿತು. ಯೋಜನಾ ಶಾಖೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಾಗರಾಜ ಹಾವಣ್ಣ ಹಾಗೂ ವಿಜಯಕುಮಾರ್ ಪಟ್ಟೆ ಸ್ಪರ್ಧಿಸಿದರು. ಆದರೆ ಇಲ್ಲಿ ವಿಜಯಕುಮಾರ ಪಟ್ಟೆ 6 ಮತಗಳು ಹಾಗೂ ನಾಗರಾಜ ಹಾವಣ್ಣ ಅವರು 9 ಮತಗಳು ಪಡೆದು 3 ಮತಗಳ ಅಂತರದಿಂದ ಜಯಗಳಿಸಿದರು. ಖಜಾಂಚಿ ಸ್ಥಾನಕ್ಕಾಗಿ ರಾಜ್ಕುಮಾರ್ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಅದೇ ರೀತಿ ರಾಜ್ಯ ಪರಿಷತ್ ಸ್ಥಾನಕ್ಕಾಗಿ ಭೀಮಾಶಂಕರ ಆದೇಪ ಹಾಗೂ ಡಾಕ್ಟರ್ ರಾವಸಾಬ್ ಪಾಟೀಲ್ ಸ್ಪರ್ಧೆ ಮಾಡಿದ್ದು, ಡಾಕ್ಟರ್ ರಾವಸಾಬ್ ಪಾಟೀಲ್ ಅವರು 7 ಮತಗಳನ್ನು ಪಡೆದಿದ್ದು, ಭೀಮಾಶಂಕರ ಆದೇಪ ಅವರು 8 ಮತಗಳನ್ನು ಪಡೆಯುವ ಮೂಲಕ ರಾಜ್ಯ ಪರಿಷತ್ತಿನಲ್ಲಿ ಭೀಮಾಶಂಕರ ಆದೇಪ ಅವರು 1 ಮತದ ಅಂತರದಿಂದ ಜಯ ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ರವಿಶಂಕರ್ ಬಿರಾದಾರ್ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಹಬೀಬ ಸಾಬ್ ಅವರು ತಿಳಿಸಿರುತ್ತಾರೆ. ಓಂಕಾರ ಭಟ್ಟೆ, ಸೂರ್ಯಕಾಂತ್ ಚಿಲ್ಲಾಭಟ್ಟೆ, ರಾಮಲಿಂಗ ಸಾಯಗಾವೆ, ವಿದ್ಯಾಸಾಗರ ಬನಸುಡೆ, ಸಂತೋಷ್ ಮೋರೆ, ಜಗದೀಶ್ ಸಂಗಮೇಶ ಕುಡಂಬಲೆ ಹರ್ಷ ವ್ಯಕ್ತಪಡಿಸಿದರು. ಸುಪ್ರಭಾತ ನ್ಯೂಸ್, ಹುಲಸೂರು. ಹುಲಸೂರಿನ ನಿರ್ದೇಶಕರ ಚುನಾವಣೆ ದಿನಾಂಕ 6-10-2024ರಿಂದ ಪ್ರಾರಂಭವಾಗಿ ಇಂದು 16-11-2024ವರೆಗೆ ಚುನಾವಣಾ ಪ್ರಕ್ರಿಯೆ ಜರುಗಿತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ದಿನಾಂಕ 28-10-2024ರಂದು ನಿರ್ದೇಶಕರ ಚುನಾವಣೆಗೆ ಆಯ್ಕೆಯಾಗಿರುವಂತಹ ನಿರ್ದೇಶಕರ ಹುದ್ದೆಯಿಂದ ಅಧ್ಯಕ್ಷ ಮತ್ತು ಖಜಾಂಚಿ ರಾಜ್ಯ ಪರಿಷತ್ ಚುನಾವಣೆಗಾಗಿ ಒಂದು ಮತದಾನ ನಡೆದಿತ್ತು. ಅದರಲ್ಲಿ ಖಜಾಂಚಿ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತದೆ. ಜೊತೆಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀ ನಾಗಪ್ಪ ಮತ್ತು ವಿಜಯಕುಮಾರ್ ಪಟ್ನೇರವರು ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದ್ರು. ರಾಜ್ಯ ಪರಿಷತ್ ಸ್ಥಾನಕ್ಕಾಗಿ ಶ್ರೀ ಭೀಮಾಶಂಕರ್ ಮತ್ತು ಡಾಕ್ಟರ್ ರಾವಸಾಬ್ ಪಾಟೀಲ್ ರವರು ಸ್ಪರ್ಧೆಯನ್ನು ಮಾಡಿದ್ರು. ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆಯಲ್ಲಿ ನಾಗಪ್ಪರವರು 9 ಮತಗಳಿಂದ ಜಯಗಳಿಸಿದ್ದಾರೆ ಎಂದು ಈ ಮೂಲಕ ಚುನಾವಣಾಧಿಕಾರಿಗಳಾದಂತಹ ನಾನು ಘೋಷಣೆಯನ್ನು ಮಾಡ್ತೇನೆ. ವಿಜಯಕುಮಾರ್ ಪಟ್ನೆ ಅವರು 6 ಮತಗಳನ್ನು ಪಡೆದಿದ್ದಾರೆ. ನಾಗಪ್ಪರವರು 9 ಮತಗಳನ್ನು ಪಡೆದಿದ್ದಾರೆ. ಇದರಲ್ಲಿ ನಾಗಪ್ಪರವರು 3 ಮತಗಳಿಂದ ವಿಜಯಶಾಲಿಯಾಗಿದ್ದಾರೆ ಎಂದು ಈ ಮೂಲಕ ಘೋಷಣೆಯನ್ನು ಮಾಡ್ತೇನೆ. ರಾಜ್ಯ ಪರಿಷತ್ ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆಯಲ್ಲಿ ಭೀಮಾಶಂಕರ್ ರವರು 8 ಮತಗಳನ್ನು ಪಡೆದಿದ್ದು, ಡಾಕ್ಟರ್ ರಾವಸಾಬ್ ಪಾಟೀಲ್ ರವರು 7 ಮತಗಳನ್ನು ಪಡೆದಿದ್ದಾರೆ. ಭೀಮಾಶಂಕರ್ ರವರು 1 ಮತ ಜಾಸ್ತಿಯನ್ನು ಪಡೆದು ಈ ರಾಜ್ಯ ಪರಿಷತ್ ಸ್ಥಾನದಲ್ಲಿ ವಿಜಯಶಾಲಿಯಾಗಿದ್ದಾರೆ ಎಂದು ಈ ಮೂಲಕ ಘೋಷಣೆಯನ್ನು ಮಾಡುತ್ತೇನೆ. ಈ ಒಂದು ಚುನಾವಣೆ ಸುಸೂತ್ರವಾಗಿ ನಡೆಸಿಕೊಡ್ಲಿಕ್ಕೆ ಚುನಾವಣಾ ಸಿಬ್ಬಂದಿಗಳಾಗಲಿ ಜೊತೆಗೆ ಅಭ್ಯರ್ಥಿಗಳಾಗಲಿ ಈ ಒಂದು ಕಾರ್ಯಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಚುನಾವಣಾಧಿಕಾರಿಯಾದಂಥ ನಾನು ಬಹಳ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ 2 ದಿನಗಳ ಕಾಲ 28 ಮತ್ತು 16ರಂದು ನಡೆದಂಥ ಚುನಾವಣೆಯಲ್ಲಿ ಪೊಲೀಸ್ ಸಿಬ್ಬಂದಿಯವರು ಸಹಿತ ಬಹಳ ಒಳ್ಳೆಯ ರೀತಿಯಿಂದ ಭದ್ರತೆಯನ್ನು ಕೊಟ್ಟು ನಮ್ಮೆಲ್ಲರ ಒಂದು ಚುನಾವಣೆ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಾನು ಚುನಾವಣಾಧಿಕಾರಿಯಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಚುನಾವಣಾ ಪ್ರಕ್ರಿಯೆ ಇಲ್ಲಿಗೆ ಮುಗಿದು ಅಧ್ಯಕ್ಷ ಸ್ಥಾನ ಜೊತೆಗೆ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ 3 ಸ್ಥಾನಗಳಿಗಾಗಿ ಇವತ್ತು ಏನಾಗಿತ್ತು ಅಂದ್ರೆ ಮತದಾನ ನಡೆದಿತ್ತು. 1 ಸ್ಥಾನಕ್ಕಾಗಿ ಅವಿರೋಧ ಆಗಿದೆ. 2 ಮತಗಳು 2 ಚುನಾವಣೆ ಮುಖಾಂತರ ಜಯಗಳಿಸಿದ್ದಾರೆ ಎಂದು ಈ ಮೂಲಕ ನಾನು ಚುನಾವಣಾಧಿಕಾರಿಯಾಗಿ ಘೋಷಣೆಯನ್ನು ಮಾಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ.